ಆಗಿದ್ದಾರೆ. ಇಷ್ಟೆಲ್ಲದಕ್ಕೂ ಕಾರಣ ನೀರಲ್ಲಿ ಉತ್ಪತ್ತಿಯಾಗೋ ಡೆಂಗ್ಯೂ ಸೊಳ್ಳೆ. ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿರ್ತಾರೆ ಕೆಟ್ಟೋಗಿರೋ ನೀರಲ್ಲಿ ಮಾತ್ರ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಅಂತ. ಅದು ತಪ್ಪು. ಮನೇಲಿರೋ ಫ್ರೆಶ್ ವಾಟರ್ ಅಲ್ಲಿ, ಡ್ರಮ್ ಅಲ್ಲಿ, ಫ್ರಿಡ್ಜ್ ಅಲ್ಲಿ, ತೊಟ್ಟಿಲಿ ನಿಂತಿರೋ ಮಳೆ ನೀರಲ್ಲಿ ಮಾತ್ರ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗೋದು. ಸೊ ಡೆಂಗ್ಯೂ ಬರಬಾರ್ದು ಅಂತಂದ್ರೆ, ಸೊಳ್ಳೆ ಉತ್ಪತ್ತಿ ಆಗಬಾರ್ದು. ಸೊಳ್ಳೆ ಉತ್ಪತ್ತಿ ಆಗಬಾರ್ದು ಅಂತಂದ್ರೆ ನಿಮ್ಮ ಮನೇಲಿರೋ ತೊಟ್ಟಿಗಳು, ಡ್ರಮ್, ಫ್ರಿಡ್ಜ್ ಎಲ್ಲ ವಾರಕ್ಕೊಮ್ಮೆ ಕ್ಲೀನ್ ಮಾಡಿ ಒಣಗಿಸಿ ಮತ್ತೆ ನೀರ್ ತುಂಬಿ, ಅಥವಾ ನೀರ್ನ ಚೆಲ್ಲಕ್ಕಾಗ್ಲಿಲ್ಲ ಅಂತಂದ್ರೆ ಸೊಳ್ಳೆ ನುಗ್ಗದೆ ಇರೋ ತರ ನೀರ್ನ ಕವರ್ ಮಾಡಿ ಮುಚ್ಚಿಡ್ಬೇಕು. ಹಾಗೆ ಟೈರು, ಎಳ್ನೀರ್ ಚಿಪ್ಪು, ಒಡೆದ ಬಾಟಲ್ ಗಳಲ್ಲಿ ಮಳೆ ನೀರು ಸಂಗ್ರಹಿಸದಂತೆ ಎಚ್ಚರ ವಹಿಸಬೇಕು. ಈ ಪಾಯಿಂಟ್ ನ ಎಲ್ಲರೂ ನೆನ್ಪಿಟ್ಕೊಳ್ಳೇಬೇಕು. ಪರ್ಟಿಕ್ಯುಲರ್ ಆಗಿ ಡೆಂಗ್ಯೂ ಜ್ವರಕ್ಕೆ ಇದೇ ಮೆಡಿಸಿನ್ ಅಂತ ಎಲ್ಲೂ ಇಲ್ಲ, ಹಾಗೆ ಲಸಿಕೆ ಕೂಡ ಇಲ್ಲ. ಸೊ ಎಲ್ಲರೂ ಸೊಳ್ಳೆ ಪರ್ದ ಕಟ್ಕೊಂಡು ಮಲ್ಕೊಳ್ಳಿ. ನೀರ್ನ ಅವಾಗ ಚೆಕ್ ಮಾಡಿ ಲಾರ್ವಾ ಇದಾವ ಅಂತ. ಹಾಗೆ ಕ್ಲೀನ್ ಮಾಡೋದನ್ನ ಮರಿಬೇಡಿ. ಹಾಗೆ ಮನಿ ಪ್ಲಾಂಟ್ ಇಟ್ಟಿರೋರು ಅವಾಗ ನೀರ್ನ ಚೇಂಜ್ ಮಾಡಿ, ಇಲ್ಲಾಂದ್ರೆ ಮನಿ ಬರಲ್ಲ, ಅದ್ರ ಬದಲು ಲಾರ್ವಾ ಆಗಿ ಸೊಳ್ಳೆ ಆಗಿ ಡೆಂಗ್ಯೂ ಬರೋದಂತೂ ಖಂಡಿತ. ಎಲ್ಲ ಆರೋಗ್ಯ ಸುರಕ್ಷಣಾ ಅಧಿಕಾರಿಗಳು ಹಾಗೆ ಆಶಾ ವರ್ಕರ್ಸ್ ನಿಮ್ಮ ಆರೋಗ್ಯಕ್ಕೋಸ್ಕರ ಅವ್ರು ಶ್ರಮ ವಹಿಸ್ತಾ ಇದ್ದಾರೆ. ಅವ್ರು ಹೇಳೋ ಮಾತು ಕೇಳಿ ಅವ್ರಿಗೆ ಸಪೋರ್ಟ್ ಮಾಡಿ. ಸೊ ಸೊಳ್ಳೆನ ನಿಮ್ಮ ಮನೆಯಿಂದ ಓಡಿಸಿ ಡೆಂಗ್ಯೂ ಜ್ವರದಿಂದ